ಹಾಯ್ ಆಲ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅಮ್ಮ ಮನೆಗೆ ಬರ್ತಿದ್ರು, ಅವ್ರಿಗೋಸ್ಕರ ಏನೇನು ರೆಡಿ ಮಾಡಿದ್ದೆ ಅಂತ ತೋರಿಸ್ತಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ವೈಟ್ ರೈಸ್ ಮಾಡಿ, ರಸಮ್ ಮಾಡಿ, ಮತ್ತು ಸ್ವಲ್ಪ ತರಕಾರಿ, ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಹಾಕಿ ಸ್ವಲ್ಪ ಪಲ್ಯ ಮಾಡಿದ್ದೆ. ಪಲ್ಯ ಮಾಡಿ ಹಪ್ಳ ಕರೆದು ಮತ್ತು ಪಪ್ಪಾಯ ಎಲ್ಲ ಕಟ್ ಮಾಡಿ ಇಟ್ಟೆ. ಅಮ್ಮ ತುಂಬ ದಿನ ಆದಮೇಲೆ ಬರ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಆ್ಯಕ್ಚುಲಿ ನಾನೇ ನಾರ್ಮಲಾಗಿ ಹೋಗ್ತಾ ಇರ್ತೀನಿ, ಮಂತ್ಲಿ ಒನ್ಸ್ ಆದರೂ ಹೋಗ್ಬಿಟ್ಟು ಬರ್ತಾ ಇರ್ತೀನಿ. ಅಮ್ಮ ಬಂದು ತುಂಬ ದಿನ ಆಗಿತ್ತು ಬಂದು. ಅವ್ರು ಬರೋದಕ್ಕೆ ರೀಸನ್ ಬಂದುಬಿಟ್ಟು ಮಗನಿಗೆ ಹುಷಾರಿಲ್ಲ, ಲಕ್ಕಿಗೆ. ಏನು ಹೇಳೋದು, ಎಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲಾಗಿ ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ ಅಂತಾರಲ್ವ. ಮಕ್ಕಳಿರೋ ಮನೇಲಿ ಆ ಹೆಸ್ರು ಕೂಡ ಹೇಳ್ಬಾರ್ದು ಅಂತಾರೆ. ಬಾಲಗ್ರಹ ಆಗಿತ್ತು. ತುಂಬ ಒಂದು 15 ದಿವಸದಿಂದ ತುಂಬ ಕಿರಿಕಿರಿ ಕೊಡ್ತಾಯಿದ್ದ. ಹೇಗೆ ಹೇಳೋದು, ನಿದ್ದೆ ಮಾಡ್ತಾಯಿಲ್ಲ, ಮತ್ತು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಅಳೋದು, ವಾಮಿಟ್ಟು, ಲೂಸ್ ಮೋಷನ್ಸು, ಮತ್ತು ವಾಮಿಟ್ ಮಾಡಿದಾಗ ಮತ್ತು ಲೂಸ್ ಮೋಷನ್ಸ್ ಮಾಡಿದಾಗ ಫುಲ್ಲು ಸ್ಮೆಲ್ಲು, ಮತ್ತು ಮಗು ಬಂದುಬಿಟ್ಟು ತುಂಬ ಸಣ್ಣನೂ ಆಗಿಬಿಟ್ಟಿದ್ದ. ನೋಡೋದಕ್ಕಾಗ್ತಾ ಇರಲಿಲ್ಲ ಅವನ್ನ. ಅದಕ್ಕೆ ಅಮ್ಮ ಬಂದು ನೋಡ್ಕೊಂಡು ಹೋಗೋದಕ್ಕೆ ಅಂತ ಅಮ್ಮನೂ ತಮ್ಮ ಬರ್ತೀವಿ ಅಂತ ಹೇಳಿದರು. ನಾನು ರೆಡಿ ಮಾಡಿದ್ದೆ. ಅವರು ಬಂದರು. ಮಗನ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು ನೀವು. ಅಮ್ಮ ಹೇಳ್ತಾಯಿದ್ರು, ಏನು ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದಾನಲ್ವೇ ಅಂತೇಳ್ಬಿಟ್ಟು. ನಮಗೆ ಏನು ಹೇಳೋದು, ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ. ಓಕೆ, ಅದೇ ರೀತಿ ಅಮ್ಮ ಅವರು ಅಷ್ಟೇ. ನಮಗೆ ಒಂದು ಫೀಲಿಂಗ್, ಅವ್ರ ಮಕ್ಳಿಗೊಂದು ಫೀಲಿಂಗ್ ಅಂದರೆ ನಮ್ಮ ಮೊಮ್ಮಕ್ಳಿಗೆ ಅಂದಾಗ ಇನ್ನೂ ಅದು ಎಕ್ಸ್ಪ್ರೆಷನ್ ಜಾಸ್ತಿ ಇರುತ್ತೆ. ಬಂದು ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದರು. ಬಂದಾಗ ನನ್ನ ಮಗ ನೋಡ್ತಾ ಇದ್ದಾನೆ. ಆಮೇಲೆ ನನ್ನ ತಮ್ಮ ಬಂದ. ಯಾವಾಗ ಬಂದಾಗೂ ಅದು ಇದು ಏನಾದರೂ ತೊಗೊಂಡು ಬಂದೇ ಬರ್ತಾರೆ. ಎಲ್ಲ ತಾಯಂದಿರು ಇದೇ ರೀತಿ ಇರ್ತಾರೆ. ನಾವು ಅಮ್ಮನ ಮನೆಗೆ ಹೋದಾಗೂ ಅಲ್ಲಿಂದನೂ ತೊಗೊಂಡು ಬರ್ತೀವಿ. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದ್ರೂ ಅವರು ತೊಗೊಂಡು ಬರ್ತಾರೆ. ನೋಡಿ, ಗೊಂಬೆಗಳೆಲ್ಲ ತೊಗೊಂಡು ಬಂದಿದ್ದರು. ನನ್ನ ಮಗ ಫುಲ್ ಖುಷಿಯಿಂದ ನೋಡ್ತಾ ಇದ್ದಾನೆ. ಆಟಾಡೋ ಅದು ಕ್ಯಾಟ್ರಪಿಲ್ಲರು ಮತ್ತು ಬಾಲೆಲ್ಲ ತೊಗೊಂಡು ಬಂದಿದ್ದರು. ಅವನಿಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬ ಇಷ್ಟ ಅವನಿಗೆ. ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಜಂಕ್ ಫುಡ್ಗಿಂತ ಅವನು ಫ್ರೂಟ್ಸೇ ಇಷ್ಟಪಡ್ತಾನೆ. ನನ್ನ ಮಗಳು ಕೂಡ ಅಷ್ಟೇ. ನೋಡ್ತಿರ್ಬೋದು ನೋಡಿ, ನನ್ನ ತಮ್ಮ ತೋರಿಸ್ತಾ ಇದ್ದಾನೆ. ಬಟ್ ಅದರಲ್ಲೂ ಸ್ವಲ್ಪ ಚಿಪ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಬೇಡ ಅಂತ ಹೇಳಿದ್ದೆ ನಾನು, ಆದ್ರೂ ತೊಗೊಂಡು ಬಂದಿದ್ದರು. ಸಮ್ಟೈಮ್ಸ್ ಯಾವಾಗಾದರೂ ರೇರ್ ಕೇಸಲ್ಲಿ ತಿಂತಾರೆ. ಆಮೇಲೆ ಮನೆಯಲ್ಲಿ ನಮ್ಮ ಅತ್ತೆಯವರು ಕೂಡ ಯಾರೂ ಇರಲಿಲ್ಲ. ಆ್ಯಕ್ಚುಲಿ ಒಂದು ಡೆತ್ ಆಗಿತ್ತು, ನೋಡ್ಕೊಂಡು ಬರೋದಕ್ಕೆ ಅಂತ ಎಲ್ಲ ಹೋಗಿದ್ದರು. ಮತ್ತು ಮಕ್ಕಳನ್ನ ಪಿಕಪ್ ಮಾಡಬೇಕಾಗಿತ್ತು. ಓಕೆನಾ, ಊಟ ಎಲ್ಲ ಮಾಡಿಕೊಂಡು ಹೋಗಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ದಾದಮೇಲೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು, ಅಮ್ಮ, ತಮ್ಮ, ನಾನು ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡು. ಆಮೇಲೆ ನಾನು ಟೈಮ್ ಆಯಿತು ಸ್ಕೂಲ್ ಪಿಕಪ್ ಮಾಡ್ಕೊಂಡು ಬರೋದಕ್ಕೆ. ಮಕ್ಕಳನ್ನ ಪಿಕಪ್ ಮಾಡೋಕ್ಕೆ ಹೋಗೋದಕ್ಕೆ ಮುಂಚೆ ನನ್ನ ತಮ್ಮನಿಗೆ ಊಟ ಕೊಟ್ಟೆ. ಅವನು ಊಟ ಮಾಡಿಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬರೋಕ್ಕೆ ಅಂತ ಹೋದ್ವಿ. ಆ್ಯಕ್ಚುಲಿ ನನ್ನ ಮಗಳು ಬಂದು ವ್ಯಾನಲ್ಲಿ ಬರ್ತಾಳೆ. ಅಕ್ಕ ಮಕ್ಕಳು ಬಂದು ಭಾವ ಅವ್ರು ಪಿಕಪ್ ಮಾಡ್ತಾರೆ. ಆದರೆ ಭಾವ ಇವತ್ತಿರಲಿಲ್ಲ, ಡೆತ್ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು. ಅದರಿಂದ ನಾನೇ ಹೋಗ್ಬಿಟ್ಟು ಮಕ್ಕಳನ್ನ 3 ಜನ ನಾನು ಕರ್ಕೊಂಡು ಬಂದ್ವಿ. ತುಂಬ ಬಿಸಿಲಿತ್ತು. ನನ್ನ ತಮ್ಮ ಬಂದಿರಲಿಲ್ಲ ಅಂದಿದ್ರೆ ನಾನು ಬೈಕಲ್ಲಿ ಹೋಗಿ ಕರ್ಕೊಬರ್ಬೇಕಾಗಿತ್ತಲ್ಲಪ್ಪ. ಇಷ್ಟೊಂದು ಹೆವಿ ಬಿಸಿಲಿದೆ ಅಂತಂದ್ಬಿಟ್ಟು ಅನ್ಕೊತಾ ಇದ್ದೆ. ಆ್ಯಕ್ಚುಲಿ ಮಗನಿಗೆ ಬಂದು ಬಾಲಗ್ರಹ ಆಗಿತ್ತಲ್ವ, ಯಾವ ರೀತಿ ನಮಗೆ ಗೊತ್ತಾಯಿತು ಏನು ಅಂತಂದರೆ, ಮಕ್ಕಳು ಬಂದುಬಿಟ್ಟು ಈ ಥರ ತುಂಬ ಫೀವರ್ ಆಗೋದು, ಮತ್ತು ನೈಟಲ್ಲಿ ನಿದ್ದೆ ಮಾಡ್ದಿರ ಇರೋದು, ಮತ್ತು ಅವ್ರು ಬಾತ್ರೂಮ್ಗೆ ಹೋದಾಗ ಹೆವಿಯಾಗಿ ಸ್ಮೆಲ್ ಬರುತ್ತೆ. ಈ ಥರ ಎಲ್ಲ ಬಂದಾಗ ಆ ಥರ ದೋಷ ಆಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾರ್ಮಲಾಗಿ ಮನೇಲಿ ದೊಡ್ಡವರೆಲ್ಲ ಹೇಳ್ತಾರೆ, ಈ ಬೆಳ್ಳುಳ್ಳಿ ಮತ್ತು ಮೆಣಸು ಸ್ವಲ್ಪ ಜಜ್ಜಿಬಿಟ್ಟು ವೈಟ್ ಬಟ್ಟೆಲಿ ಕಟ್ಬಿಟ್ಟು ಅವ್ರಿಗೆ ಕೈಗೆ ಇಲ್ಲಾಂದರೆ ಕತ್ತತ್ರ ಕಟ್ಟಿದ್ರೆ ಆ ಸ್ಮೆಲ್ಲು ಅವರು ತೊಗೊಳ್ಬೇಕು, ಅದು ಕಟ್ಟಿದ್ರೂ ವಾಸಿ ಆಗುತ್ತೆ ಅಂತಾರೆ. ಅದನ್ನು ನಾನು ಟ್ರೈ ಮಾಡಿದೆ, ಮತ್ತು ದಿಷ್ಟಿ ತೆಗೆದೆ, ಏನೆಲ್ಲ ಮಾಡಿದ್ವಿ, ಕಡಿಮೆ ಆಗಲಿಲ್ಲ. ಆಮೇಲೆ ನಾವು ಏನು ಮಾಡಿದ್ವಿ ಅಂದರೆ, ನಮಗೆ ಅಕ್ಕ ಅವರು ಹೇಳಿದ್ರು, ಅವ್ರ ಅಕ್ಕ ಅವ್ರು ಆ್ಯಕ್ಚುಲಿ ಹೋಗಿದ್ದರು ಅಲ್ಲಿಗೆ. ಇವಾಗ ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಕ್ಕ ಅವ್ರು ಹೇಳಿದ್ರು, ಮೆಜೆಸ್ಟಿಕ್ಕಲ್ಲಿ ಎಣ್ಣೆ ಅಂಗಡಿ ಅಂತೇಳ್ಬಿಟ್ಟು ಒಂದು ದೇವಸ್ಥಾನ ಇದೆ. ಹೆಸರು ಕೇಳಿದಾಗ ಎಲ್ರಿಗೂ ಶಾಕ್ ಆಗ್ಬೋದು, ಏನಿದು ಎಣ್ಣೆ ಅಂಗಡಿ ಅಂತಂದ್ಬಿಟ್ಟು. ಆದರೆ ಅದು ದುರ್ಗಾಂಜನೇಯದು
ದೇವಸ್ಥಾನ. ಅದಕ್ಕೆ ಎಣ್ಣೆ ಅಂಗಡಿ ಅಂತಂದ್ಬಿಟ್ಟು ಕರೀತಾರೆ. ಇಲ್ಲಿ ಬಂದುಬಿಟ್ಟು ಬಾಲಗ್ರಹಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಬೆಸ್ಟಾಗಿ ಅವ್ರು ತಾಯಿ ಎತ್ತು ಕಟ್ತಾರೆ. ಬೇಗ ಕಡಿಮೆ ಆಗುತ್ತೆ. ಅವ್ರದ್ದು ಡೀಟೇಲ್ಸ್ ನಾನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಪಿನ್ ಮಾಡಿ ಚೆಕ್ ಮಾಡಿ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರನೇ ಆಪೋಸಿಟಲ್ಲಿರೋದು ಕಾರ್ನರ್ದು ಶಾಪ್ ಅಂತ ಹೇಳ್ತಾರೆ ಇದನ್ನು. ತುಂಬ ಬೇಗ ಕಡಿಮೆ ಆಯಿತು ನನ್ನ ಮಗನಿಗೆ. ಆಲ್ಮೋಸ್ಟ್ 15 ದಿವಸದಿಂದ ನಾನು ನಿದ್ದೆ ಮಾಡಿರಲಿಲ್ಲ, ಅವನು ನಿದ್ದೆ ಮಾಡಿರಲಿಲ್ಲ ಸರಿಯಾಗಿ. ಅಷ್ಟು ಅಳ್ತಿದ್ದ, ಅಷ್ಟು ಕಿರಿಕಿರಿ ಮಾಡ್ತಿದ್ದ. ಜ್ವರ ಕೈಯೇ ಬಿಡ್ತಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ತಾಯಿ ಎತ್ತು ಕಟ್ಟಿಸ್ಕೊಂಬಂದಮೇಲೆ ಬೆಟರ್ ಆಯಿತು. ಯಾರಿಗಾದ್ರೂ ಚಿಕ್ಕ ಮಕ್ಕಳಿರೋರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಯಾರಿಗಾದ್ರೂ ಬೇಕಿದ್ದರೆ ಯೂಸ್ ಆಗುತ್ತೆ. ಆ್ಯಂಡ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ನಾನು ಹೊರಡ್ತೀನಿ ಅಂತ ಹೊರಡೋದಕ್ಕೆ ರೆಡಿ ಆದರು. ನನ್ನ ಮಗ ಹೋಗ್ಬಿಟ್ಟು ಕಾರಲ್ಲಿ ಹತ್ತಿ ಕುತ್ಕೊಂಡಿದ್ದಾನೆ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಳ್ತಾ ಇದ್ದ. ಅವ್ರು ಹೋಗೋವಾಗ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಯ್ಯೋ ನಾನು ಎತ್ಕೊಂಡ್ಬೇಡ್ದಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಅಳ್ತಾ ಇದ್ದ ಪಾಪ. ಹಾಗೆ ಅಲ್ವಾ, ನಮ್ಗೆ ಅಲ್ಲಿಂದ ಬರಬೇಕಾದ್ರೂ ಇದೇ ರೀತಿ ಇರುತ್ತೆ, ಅವ್ರು ಬಂದು ಹೋಗ್ಬೇಕಂದ್ರೂ ಇದೇ ರೀತಿ ಇರುತ್ತೆ. ಅಮ್ಮಮ್ಮ ಅನ್ನೋದೇ ಒಂದು ಮೊಮ್ಮಕ್ಕಳಿಗೆ ಎಕ್ಸ್ಟ್ರಾ ಫೀಲಿಂಗ್ ಅದು. ಅದನ್ನು ಎಕ್ಸ್ಪ್ರೆಸ್ ಆಗೋದಿಲ್ಲ. ಎಲ್ಲರೂ ಅಮ್ಮ ಅವರು ಹೊರಟಿದ್ದಾದಮೇಲೆ ನಾನು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋದೆ. ಎಷ್ಟು ಅಳ್ತಿದ್ದಾನೆ ನೋಡಿ. ಫುಲ್ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ. ಇದು ಡೀಟೇಲ್ಸ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ನಿಮಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು. ಇದು ಬಂದುಬಿಟ್ಟು ಅಲ್ಲಿ ಎಷ್ಟು ಕ್ರೌಡ್ ಇದೆ ನೋಡ್ಬೋದು ನೀವು. ಇದು ದೇವಸ್ಥಾನದ್ದು ಒಳಗಡೆದು. ಮತ್ತು ಟೈಮಿಂಗ್ಸ್ ಕೂಡ ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಎಷ್ಟೊತ್ತಿಗೆ ಓಪನ್ನು, ಎಷ್ಟೊತ್ತಿಗೆ ಕ್ಲೋಸು, ಯಾವ ದಿವಸ ಓಪನ್ ಇರುತ್ತೆ, ಯಾವ ದಿನ ಕ್ಲೋಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದು ಅವ್ರದ್ದು ಅಲ್ಲಿ ತಾಯಿ ಎತ್ತು ಹಾಕೋರ್ದು ಡೀಟೇಲ್ಸು, ವಿಸಿಟಿಂಗ್ ಕಾರ್ಡು. ಚೆಕ್ ಮಾಡಿ. ಥ್ಯಾಂಕ್ ಯು.